ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ. ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಚಾನೆಲ್ನ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ವಿಶ್ ಯು ವೆರಿ ಹ್ಯಾಪಿ ಸಂಕ್ರಾಂತಿ ಟು ಆಲ್. ಏನು ಅಂತ ಹೇಳಿದ್ರ, ಈ ಸಂಕ್ರಮಣದ ವಿಶೇಷ ಏನಪ್ಪಾ ಅಂತ ಹೇಳಿದ್ರ, ಈ ಸೂರ್ಯ ಏನ್ ಮಾಡ್ತಾ ಇರ್ತಾನಂತ ಸೌರಮಂಡಲದ ಒಂದು ವಿದ್ಯಮಾನ ಇದೆ, ವಿಶೇಷ ವಿದ್ಯಮಾನ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ, ಸೂರ್ಯ ತನ್ನ ಸುತ್ತುವ ಪಥವನ್ನ ಬದಲಾವಣೆ ಮಾಡ್ಕೊಂತಾನೆ. ಯಾವ್ದಂತ ಅಂತಂದ್ರ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಏನ್ ಮಾಡ್ತಾನ, ತನ್ನ ಪಥವನ್ನ ಬದಲಾವಣೆಯನ್ನ ಮಾಡ್ಕೊಂತಾನ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರ, ಇದರ ಅರ್ಥ ಹಗಲು ಹೆಚ್ಚು ರಾತ್ರಿ ಕಡಿಮೆ ಆಗತ್ತ. ಇಲ್ಲಿ ಹಗಲಿನ ಸಮಯ ಹೆಚ್ಚಾಗತ್ತಾ, ರಾತ್ರಿಯ ಸಮಯ ಕಡಿಮೆ ಆಗತ್ತ. ನಾವು ಇಲ್ಲಿ ಕರ್ನಾಟಕದ ಒಂದು ಭೌಗೋಳಿಕ ವಿದ್ಯಮಾನ ನೋಡೋದಾದ್ರ ಇದು ಸುಗ್ಗಿಯ ಕಾಲ ಅಂತಾನು ಹೇಳ್ತೇವೆ. ಇಲ್ಲಿ ಹಗಲು ಹೆಚ್ಚಾಗುವಿಕೆ ಅರ್ಥವನ್ನ ಏನು ಸೂಚಿಸ್ತೈತಿ ಅಂತ ಹೇಳಿದ್ರ, ನಮ್ಮ ಬದುಕಿನಲ್ಲಿ ಬೆಳಕು ಚೆಲ್ಲುವ ಕಾರ್ಯಗಳು ಹೆಚ್ಚಾಗ್ಲಿ. ನಿಮ್ಮ ಒಂದು ರಾತ್ರಿ ಕಡಿಮೆ ಆಗೋಕೆ ಅರ್ಥ ಏನ್ ಸೂಚಿಸ್ತೈತಿ ಅಂತ ಹೇಳಿದ್ರ, ನಮ್ಮ ಜೀವನದಲ್ಲಿ ಕತ್ತಲೆ ತುಂಬಿದಂತಹ ಕಾರ್ಯಗಳು ಕಡಿಮೆ ಆಗ್ಲಿ, ಬೆಳಕು ಚೆಲ್ಲುವಂತಹ ಕಾರ್ಯಗಳು ಹೆಚ್ಚಾಗ್ಲಿ. ನಿಮ್ಮ ಯಶಸ್ಸಿನ ಪಥ ಏನಾಗ್ಬೇಕು, ಕತ್ತಲೆಯಿಂದ ಬೆಳಕಿನ ಕಡೆ ಹೆಚ್ಚಾಗಿ ಸಾಗಲಿ ಅಂತ. ಅದೇ ರೀತಿ ನಮ್ಮ SSLC ಸ್ಟೂಡೆಂಟ್ಸ್ಗೆ ಇದನ್ನ ಅಪ್ಲೈ ಮಾಡಿ ಹೇಳೋದಾದ್ರ, ಹಗಲು ಹೆಚ್ಚಾಗೋಕೆ ರಾತ್ರಿ ಕಡಿಮೆ ಆಗೋಕೆ ಅಂತಂದ್ರ ನಿಮ್ಮ ಓದುವ ಒಂದು ಕಾರ್ಯ, ನಿಮ್ಮ ಪರೀಕ್ಷೆಯ ಸಿದ್ಧತೆ ಏನಾಗ್ಲಿ ಅಂತ ಹೇಳಿದ್ರ ಹೆಚ್ಚಾಗ್ಲಿ. ಪರೀಕ್ಷೆಯ ತಯಾರಿ ಇನ್ನೂ ವೇಗವನ್ನ ಪಡ್ಕೊಳ್ಳಿ. ನೀವು ಮಲಗುವಿಕೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಓದುವುದ ಕಡೆ ಹೆಚ್ಚಿನ ಗಮನ ಕೊಟ್ಟು ಏನ್ ಮಾಡ್ರಿ ಅಂತ ಹೇಳ್ದ. ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ ಟು ಆಲ್. ಇವತ್ತೇನ್ ನೋಡೋಣ, ಪಾಲಿನೋಮಿಯಲ್ಸ್. ನಮ್ದು 2ನೇ ಚಾಪ್ಟರ್ ನ ನೋಡಾಕ್ತೇವಿ. ಯಾವ್ದಂತ ಹೇಳಿದ್ರ ಪಾಲಿನೋಮಿಯಲ್ಸ್, ಕನ್ನಡದಲ್ಲಿ ಬಹುಪದೋಕ್ತಿಗಳಂತ ಹೇಳ್ತೀವಿ. ಈ ಪಾಲಿನೋಮಿಯಲ್ಸ್ ವೇಟೇಜ್ ಅನ್ನ ನೋಡೋಣ. ವೇಟೇಜ್ ನೋಡೋಣ. ಏನ್ ವೇಟೇಜ್ ಐತಿ ಅಂತ ಹೇಳಿದ್ರ, ಅಂದ್ರೆ ಎಷ್ಟು ಬರುತ್ತೆ ಬ್ಲೂ ಪ್ರಿಂಟ್ ನ ಪ್ರಕಾರ ಏನ್ ಬರ್ತಾವೋ ಒಟ್ಟ ಟೋಟಲ್ ಆಗಿ 3 ಪ್ರಶ್ನೆಗಳು ಬರ್ತಾವ. ಇದ್ರಿಂದ 3 ಪ್ರಶ್ನೆಗಳು ಬರ್ತಾವು. ಎಷ್ಟು ಅಂಕಕ್ಕೆ ಅಂತಂದ್ರ 5 ಅಂಕ. ಅದನ್ನ ನಾನು ಇಲ್ಲಿ ಬಿಡಿಸಿ ಬರ್ತೈತಿ. ಈ 3 ಏನನ್ನು ಸೂಚಿಸ್ತೈತಿ ಅಂತಂದ್ರ 3 ಅಂಕದ ಒಂದು ಪ್ರಶ್ನೆ ಬರ್ತೈತಿ. ಎಲ್ಲಿಂತ, ಪಾಲಿನಾಮಿಯಲ್ಸ್ ಲಿಂತ, ಬಹುಪದೋಕ್ತಿಲಿಂತ 3 ಅಂಕದ ಒಂದು ಪ್ರಶ್ನೆ ಬರ್ತೈತಿ. 1 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 1 ಬರ್ತೈತಿ, ಮತ್ತು 1 ವಾಕ್ಯದಲ್ಲಿ ಬರೀತೈತಿ ಅಥವಾ ಡಿಸ್ಕ್ರಿಪ್ಟಿವ್ 1 ಮಾರ್ಕ್ಸ್ ಒಳಗೆ ಬರೆಯುವಂತಹ ಡಿಸ್ಕ್ರಿಪ್ಟಿವ್ ಕ್ವಶನ್ 1 ಬರ್ತೈತಿ. ಇದು ಇಲ್ಲೇ ಬರುವಂತದ್ದು ಟೆಲ್ ದ ಡಿಗ್ರಿ ಆಫ್ ಅ ಗಿವನ್ ಪಾಲಿನಾಮಿಯಲ್. ಕೊಟ್ಟಿರುವಂತಹ ಬಹುಪದೋಕ್ತಿಯ ವರ್ಗವನ್ನು ಬರೆಯಿರಿ, ಡಿಗ್ರಿಯನ್ನು ಬರೆಯಿರಿ ಅಂತ ಬರ್ತೈತಿ. ಇದು ಇನ್ನೊಂದು ಏನ್ ಬರುತ್ತೆ ಅಂದ್ರೆ 1 ಮಾರ್ಕ್ಸಿಗೆ ಗ್ರಾಫ್ ಅನ್ನ ಕೊಟ್ಟು ಅಲ್ಲಿ ಎಷ್ಟು ಝೀರೋಗಳದಾವು, ಆ ಗ್ರಾಫ್ ಆ ಕೊಟ್ಟಿರುವಂತಹ ಬಹುಪದೋಕ್ತಿ y of x is equals to p of y is equal to ಎಷ್ಟು ಶೂನ್ಯತೆಗಳನ್ನ ಹೊಂದಿದೆ ಅಂತ ಕೇಳ್ತಾರ. how many zeros it has ಅಂತ ಕೇಳ್ತಾರ. ಅಥವಾ ಆ ಝೀರೋಗಳು ಯಾವುವು, what are the zeros of ಅಂತಾನು ಕೇಳ್ತಾರ. ಅಥವಾ ಆ ಶೂನ್ಯತೆಗಳು ಯಾವುವು ಅಂತ ಕನ್ನಡದಲ್ಲಿ ಟ್ವಿಸ್ಟ್ ಮಾಡಿದ್ನು ಕೇಳ್ಬೋದು. ಇವೆರಡು ಪಾಸಿಬಿಲಿಟಿ ಸಾಧ್ಯತೆಗಳು ಇವು. ಆದ್ರ 3 ಮಾರ್ಕ್ಸ್ ಇಂದು ಈ 3 ಮಾರ್ಕ್ಸಿಂಗ್ ಕ್ವಶನ್ ಏನ್ ಬರುತ್ತೆ ಅಂತಂದ್ರ, ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾನು ಬರ್ದೀನಿ. ಯಾವ್ದು ಅಂತ ಹೇಳಿದ್ರ, find the zeros of a given polynomial and verify the relation between zeros and coefficients. ಹಿಂಗ ಕ್ವಶನ್ ಬರುತ್ತ. ಕನ್ನಡದಲ್ಲಿ ನೋಡೋದಾದ್ರ ಏನಂತ ಹೇಳ್ತೀವಿ, ಕೊಟ್ಟಿರೋ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಮತ್ತು ಅವುಗಳ ಮಧ್ಯೆ ಇರುವಂತಹ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ನೋಡಿ ಅಥವಾ ಪರೀಕ್ಷಿಸಿ ಅಂತಾನು ಹೇಳ್ತಾರೆ. ಹೌದಾ, ಆ ಕ್ವಶನ್ ಇರ್ತೈತಿ. ಇಲ್ಲೇನ್ ನೋಡೋಣ, ಈಗ ಒಂದು ಕ್ವಶನ್ ಅನ್ನ ತಗೊಂಡಿದ್ವಿ, LB ಅಂತ ತಗೊಂಡಿನಿ. ಅಂದ್ರೆ ಮೀನ್ಸ್ ಅವ್ರು ಬಿಟ್ಟಿರುವಂತಹ 803 ಕ್ವಶನ್ಸ್, 8450 ಕ್ವಶನ್ಸ್ ಅಂತ ಏನ್ ತಗೊಂಡಿನಿ, ಇದೊಂದು ಕ್ವಶನ್ ಅನ್ನ ತಗೊಂಡಿದ್ವಿ. ಯಾವ ಕ್ವಶನ್ ಇಲ್ಲಿ ತಗೊಂಡಿದ್ವಲ್ಲ, ಫೈಂಡ್ ದ zeros of a given polynomial and verify the relation between zeros and coefficients. ಯಾವ್ದೈತಿ ಕೊಟ್ಟಿರುವಂತ ಪಾಲಿನಾಮಿಯಲ್, ಫಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ಬೇಕು, ಪಾಲಿನಾಮಿಯಲ್ ಅನ್ನ ಬರ್ಕೋಬೇಕು. ಏನ್ ಕೊಟ್ಟಿದ್ರು ಅವರು, p of x is equals to x square minus 2x minus 8 is equals to 0. ಇದು ಫಸ್ಟ್ ಸ್ಟೆಪ್ ಒಳಗ p of x ಅನ್ನ ತೆಗೆದು is equal to 0 ಬರೀಬೇಕು. ಯಾಕಂದ್ರೆ zeros ಫೈಂಡ್ ಔಟ್ ಮಾಡಕ್ ಹೊಂಟಿವಿ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ zero ಅಂತ ತಗೋಬೇಕು. zeros ಫೈಂಡ್ ಔಟ್ ಮಾಡೋದ್ರಿಂದ equal to 0 ಅಂತ ಫಸ್ಟ್ ಸ್ಟೆಪ್ ಒಳಗೆ ತಗೋಬೇಕು. ತಗೊಂಡಾದ್ಮೇಲೆ ಏನ್ ವೆರಿಫೈ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಒಳಗ ಏನ್ ಮೂಮೆಂಟ್ ಅನ್ನ ತಗೋಬೇಕು ಅಂತ ಹೇಳಿದ್ರ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಅನ್ನ ನೋಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನೈತಿ, 1 ಐತಿ. ಯಾವ್ದೇ ನಂಬರ್ ಇಲ್ಲ ಅಂತ ಹೇಳಿದ್ರೆ 1 ಇರುತ್ತೆ. ಲಾಸ್ಟ್ ಇರುವಂತ ಕಾನ್ಸ್ಟೆಂಟ್ ನಂಬರ್ ಅನ್ನ ನೋಡ್ಬೇಕು. ಲಾಸ್ಟ್ ನಂಬರ್ ಯಾವ್ದೈತಿ, ಇಲ್ಲಿ -8 ಐತಿ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರ ಏನ್ ಬರುತ್ತ, -8 ಬರುತ್ತೆ. ಅದ್ರ ಫ್ಯಾಕ್ಟರ್ಸ್ ಅನ್ನ ತಗೋಬೇಕು. ಎಂತ ಫ್ಯಾಕ್ಟರ್ಸ್ ತಗೋಬೇಕು, ಪ್ಲಸ್ ಆರ್ ಮೈನಸ್ ಮಾಡ್ಕೊಂಡ್ರ, ಅಡಿಷನಲ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರ -2 ಬರ್ತಿರ್ಬೇಕು. ಇಲ್ಲಿ ಮಿಡಲ್ ಇರುವಂತಹ ಎಕ್ಸ್ ನ ಕೋಎಫಿಷಿಯಂಟ್ ನಮಗ ಬರ್ಬೇಕು.
ಮಲ್ಟಿಪ್ಲೈ ಮಾಡಿದ್ರೆ -8 ಬರ್ತಿರ್ಬೇಕು, ಪ್ಲಸ್ ಆರ್ ಮೈನಸ್ ಮಾಡ್ಕೊಂಡ್ರೆ ಏನ್ ಸಿಗ್ಬೇಕು ನನಗ -2 ಬರ್ಬೇಕು. ಇಂಥ ಕೋಎಫಿಷಿಯಂಟ್ ಇಂಥ ಒಂದು ಫ್ಯಾಕ್ಟರ್ಸ್ ಅನ್ನ 8 ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. 8 ಫ್ಯಾಕ್ಟರ್ಸ್ ಯಾವ್ಯಾವ ಇದಾವು? 1 into 8 is equals to 8. 1 8 is 8, 2 4 is 8, 4 2 is 8, 8 1 is 8. ಇಲ್ಲಿ ಏನದಾವು 4 ಫ್ಯಾಕ್ಟರ್ಸ್ ಗಳು ನಿಮ್ಗೆ ಪೇರ್ ಆಫ್ ಫ್ಯಾಕ್ಟರ್ಸ್ ಸಿಗತ್ತವ. ಇದ್ರೊಳಗೆ ಎಂತ ತಗೋಬೇಕಂತಂದ್ರೆ ನಾನು ಪ್ಲಸ್ ಆರ್ ಮೈನಸ್ ಮಾಡಿದ್ರೆ -2. ಇದ್ರ ಡಿಫ್ರೆನ್ಸ್ ಏನಾಗತ್ತೆ ನೋಡಿ, 2 ಮತ್ತು 4 ವ್ಯತ್ಯಾಸ 2 and 4 ಡಿಫ್ರೆನ್ಸ್ ಏನಾಗತ್ತ 2 ಆಗತ್ತಾ. ನನ್ -2 ಬೇಕು ಅಂತಂದ್ರೆ ಇಲ್ಲಿ ಸಿಗುತ್ತೆ, ಇದನ್ನ ಚಾಯ್ಸ್ ಮಾಡ್ಕೊತೀನಿ. ಯಾಕೆ ಇದನ್ನ ಚಾಯ್ಸ್ ಮಾಡ್ಕೊಂಡೆ ನಾನು? ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಏನ್ ಸಿಗತೈತಿ ನನಗ 8 ಬರತೈತಿ. ದೆನ್ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಇದ್ರ ಡಿಫ್ರೆನ್ಸ್ ಏನಾಗುತ್ತ 2 ಸಿಗುತ್ತಾ. 4 2 ಹೋದ್ರೆ 2 ಸಿಗುತ್ತೆ. ಸೊ ನಾ ಏನ್ ಮಾಡ್ಕೊಂತೀನಿ, ಅದಕ್ಕೆ ನಾನು ಇಲ್ಲೇ ಸೈನ್ ಗಳನ್ನ ಅಡ್ಜಸ್ಟ್ ಮಾಡ್ಕೊಂತೀನಿ. ಹೆಂಗ -2 ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಬಿಗ್ಗರ್ ನಂಬರ್ ಇಂದ ಮೈನಸ್ ಆಗ್ಬೇಕು, ಸ್ಮಾಲ್ ನಂಬರ್ ಇಂದ ಪ್ಲಸ್ ಆಗ್ಬೇಕು. ಪ್ರೊಸೆಸ್ ಏನಾಗತ್ತಾ, ಸಬ್ಸ್ಟ್ರಾಕ್ಷನ್ ಆಗತ್ತಾ. -2 plus 2 becomes -4 plus 2 becomes ಏನಾಗತ್ತಾ -2 ಆಗತ್ತೆ. ಅವನ್ ತಗೊಂಡು ಈ ಮಿಡಲ್ ಟರ್ಮ್ ಅನ್ನ ಏನ್ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕು. ಇಲ್ಲಿ ಏನ್ ನೀವು ನಂಬರ್ಸ್ ಅನ್ನ ಚಾಯ್ಸ್ ಮಾಡ್ಕೊಂಡಿರ್ತೀವಿ ಅವನ್ ತಗೊಂಬಂದು ಇಲ್ಲೇ ಹಾಕಿ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಬೇಕು. ಹಿಂಗ x² ಅನ್ನ x² ಅಂತಾನ ಬರಿಬೇಕು. ಇಲ್ಲೇನಿತ್ತು ನೆಕ್ಸ್ಟ್ ಈ ಒಂದು ಹೋಲ್ ಟರ್ಮ್ ಅನ್ನ -2x ಅನ್ನ ಏನ್ ಮಾಡತ್ತೀವಿ ನಾವೀಗ ಸ್ಪ್ಲಿಟ್ ಮಾಡಿ ಬರೆಯಾಕತ್ತೀವಿ, ಎಕ್ಸ್ಪ್ಯಾಂಡ್ ಮಾಡಾಕತ್ತೀವಿ. ಯಾವ ತಗೊಂಡಿದ್ವಿ ಚಾಯ್ಸಿಂಗ್ ನಂಬರ್ +2x ಅಂತ ಬರಿಬೇಕು. ದೆನ್ -4x +2 -4 ತಗೊಂಡಿದ್ವಿ. -2x ಏನು ಎಕ್ಸ್ಪ್ಯಾಂಡ್ ಮಾಡಿದ್ವಿ ನಾ ಈಗ +2x -4x ಲಾಸ್ಟ್ ಉಳಿದಿದ್ದ ಕಾನ್ಸ್ಟೆಂಟ್ ಟರ್ಮ್ ನ ಹಂಗ ಬರೀಬೇಕು. ಇದು -8 is equal to 0 ಬರಲಿ. ಈಗ ಎರಡೆರಡು ಗ್ರೂಪ್ ಮಾಡ್ಕೋಬೇಕು. ಫಸ್ಟ್ 2 ಗ್ರೂಪ್, ಸೆಕೆಂಡ್ 2 ಗ್ರೂಪ್ ಅನ್ನ ಮಾಡ್ಕೋಬೇಕು. ಫಸ್ಟ್ ಯಾವ್ದೈತಿ x² + 2x -4x -8 ಈ ಎರಡು ಟರ್ಮ್ಸ್ ಗಳನ್ನ ಎರಡೆರಡು ಟರ್ಮ್ಸ್ ನಾವೇ ಮಾಡ್ಕೋ ಗ್ರೂಪಿಂಗ್ ಮಾಡ್ಬೇಕು. ಗ್ರೂಪಿಂಗ್ ಮಾಡಿದ್ಮೇಲೆ ಇದರಲ್ಲಿ ಕಾಮನ್ ತಗೋಬೇಕು. ಈ ಗ್ರೂಪ್ ಅಲ್ಲಿ ಏನ್ ಕಾಮನ್ ಕಾಣತೈತಿ, x² + 2x x ಏನಾಗತೈತಿ ಇಲ್ಲಿ ಕಾಮನ್ ಐತಿ. ಇಲ್ಲಿ x ಐತಿ, ಇಲ್ಲಿ x ಐತಿ, ಹೌದಾ. x ಅನ್ನ ಕಾಮನ್ ತೆಗೆದ್ರ ಇಲ್ಲಿ x² ಒಳಗೆ x ಔಟ್ ಸೈಡ್ ಬಂದ್ರ ಉಳಿಯುವುದು x. ದೆನ್ ಪ್ಲಸ್ 2x ಒಳಗೆ x ಔಟ್ ಸೈಡ್ ಬಂದ್ರ ಉಳಿಯುವುದು 2 ಒಂದ, ಹೌದಾ. ನೆಕ್ಸ್ಟ್ ಇದ್ರೊಳಗೆ ಕಾಮನ್ ಏನೈತಿ ನೋಡಿಲ್ಲ, ಮೈನಸ್ ಮೈನಸ್ ಐತಿ ಬಿಡ. 4 ಐತಿ 8 ಐತಿ, 4x ಐತಿ 8 ಓನ್ಲಿ ಐತಿ, x ಇಲ್ಲ. ಸೊ x ಕಾಮನ್ ತೆಗೆಯಕ್ ಬರಲ್ಲ. 4 ಐತಿ 8 ಐತಿ, 4 1 4 4 2 8 ಆಗುತ್ತಾ. 4 ಟೇಬಲ್ ಒಳಗಿರೋದ್ರಿಂದ 4 ಅನ್ನ ನಾನು ಏನ್ ಮಾಡ್ಬೋದು, ಇಲ್ಲೇ ಕಾಮನ್ ತೆಗಿಬಹುದು. ಸೊ ಇಲ್ಲಿ ಮೈನಸ್ ಇರೋದ್ರಿಂದ -4 ಅನ್ನ ತೆಗೆದೀನಿ ಬ್ರಾಕೆಟ್. ಈ ಮೈನಸ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. -4 ಕಾಮನ್ ತೆಗೆದಾಗ ಇರೋ -4 ಔಟ್ ಸೈಡ್ ಬಂದ್ರ ಓನ್ಲಿ x ಉಳಿತು. ಇಲ್ಲ ಮೈನಸ್ ಐತಿ ನೋಡಿ, ಇಲ್ಲಿ ಆಲ್ರೆಡಿ ಮೈನಸ್ ತೆಗೆದೀನಿ. ಸೊ ಈ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಈ ಮೈನಸ್ ಇಲ್ಲ ಏನಾಗುತ್ತೆ, ಇದು ಬಿಕಮ್ಸ್ ಪ್ಲಸ್ ಆಗತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ. ಸೊ +4 2 8 ಆಗುತ್ತೆ. ತಿಳಿತಾ, ಇಲ್ಲಿ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇದೇನಾಗತ್ತ ಪ್ಲಸ್ ಬ್ರಾಕೆಟ್ ಕಂಪ್ಲೀಟ್ 0. ಈಗ ನೋಡಿ ಇದು x + 2 x + 2 ಫಸ್ಟ್ ಏನ್ ಮಾಡೋದು, ಕಾಮನ್ ಇದ್ದಿದ್ದು = 0 ಬರ್ಕೊಡಿ. ನೆಕ್ಸ್ಟ್ ಉಳಿದಿದ್ದೇನು x - 4 ಆಮೇಲೆ ಬರ್ಕೊಡಿ. x + 2 = 0, x - 4 = 0. ಈಗ x ಬಿಕಮ್ಸ್ ಈ ಕಡೆ ಕಳಿಸಿದ್ರ -2 ಆಯ್ತು. ಈ ಕಡೆ -4 ಅನ್ನ ಈ ಕಡೆ ತಗೊಂಡ್ಬಂದ್ಬಿಟ್ರ ಏನಾಯ್ತದ +4 ಆಯ್ತು, ಹೌದಾ. ಇದು ಏನಾಗುತ್ತೆ, ಈಗ ಒಂದನ್ನ ಆಲ್ಫಾ ಅಂತ ತಗೊಂತೇವಿ, ಇನ್ನೊಂದನ್ನ ಬೀಟಾ ಅಂತ ತಗೊಂತೇವಿ. ಒಂದನ್ನ ಆಲ್ಫಾ ಅಂತ ತಗೊಂಡಿವಿ, ಒಂದು ಬೀಟಾ ಅಂತ ತಗೊಂಡಿವಿ. ಆಲ್ಫಾ = -2, ಬೀಟಾ = 4. ಇವೆರಡು ಏನಾಕಪ್ಪ ಅಂತಂದ್ರೆ zeros of a given polynomial. ಇವ ಏನು ಅಂತ ಹೇಳಿದ್ರ zeros of a given polynomial. zeros of a given polynomial ಅರ್ಥ ಏನಪ್ಪ ಅಂತ ಹೇಳಿದ್ರ, ಈ ವ್ಯಾಲ್ಯೂಸ್ ಗಳನ್ನ ನಾವೇನಾದ್ರೂ ಇಲ್ಲಿ ಹಾಕಿದ್ರ ಇದ್ರ ಹೋಲ್ ವ್ಯಾಲ್ಯೂ ಏನಾಗತ್ತ 0 ಕ ಸಮ ಆಗತ್ತ, ಈಕ್ವಲ್ ಆಗತ್ತ, ಅದಾದ್ರ ಅರ್ಥ. ಈಗ ವೆರಿಫೈ ದ ರಿಲೇಷನ್ ಅಂತ ಹೇಳ್ಯಾರ. ರಿಲೇಷನ್ ವೆರಿಫಿಕೇಶನ್ ಏನೈತಿ, ಬಿಟ್ವೀನ್ ದ zeros of a polynomial and coefficients of a polynomial. ನೋಡಿ ಏನೈತಿ, ಒಂದನ್ನ ಸಮ್ ಆಫ್ zeros ತಗೊಂತೀವಿ. ಸಮ್ ಆಫ್ zeros ಬಂದಿರುವಂತ zeros ಗಳನ್ನ ಆಡ್ ಮಾಡ್ಬೇಕು. ಆಲ್ಫಾ ಪ್ಲಸ್ ಬೀಟಾ ಅದಕ್ಕೊಂದು ಫಾರ್ಮುಲಾ ಕೊಟ್ಟಾರ ಅವರು, -b/a ಅಂತ ಫಾರ್ಮುಲಾ ಇತ್ತು. a b c ಅವು ಯಾವ ಅಂತ ಹೇಳಿದ್ರ, ಈಗ ನಮ್ದು ಒಂದು ಏನಿತ್ತು ಪಾಲಿನಾಮಿಯಲ್ ಇತ್ತಲ್ಲ, ಇದ್ರೊಳಗ x² ಕೋಎಫಿಷಿಯಂಟ್ ಅನ್ನ a ಅಂತ ತಗೊಂತೀವಿ. x² ಜೊತೆ ಏನೇನ್ ಅಂತ ಏನಿರ್ತ ಅದನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನ a ಅಂತ ತಗೋತೀವಿ. x ಜೊತೆ ಇರೋದನ್ನ ಏನಂತ ತಗೊಂತೀವಿ, b ಅಂತ ತಗೋತೀವಿ. ಯಾಕಂದ್ರೆ -2 ಐತಿಲ್ಲ, ಸೊ -2 ಬರ್ದೇವಿ. ದೆನ್ ಸಿ ಯಾವ್ದಾಗತ್ತೆ ಅಂತ ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಏನಾಗತ್ತ c ಆಗತ್ತ. x² ಜೊತೆ ಇರೋದು a ಆದ್ರ x ಜೊತೆ ಇರೋದು b, ಲಾಸ್ಟ್ ಟರ್ಮ್ ಏನಾಗತ್ತದ c ಆಗತ್ತ. ತೆಗಿತಾ ಅವನೇ ಮಾಡಿದ್ವಿ, ಇಲ್ಲಿ ಬರ್ತೀವಿ. a ಅಂದ್ರೆ 1, b ಅಂದ್ರೆ -2, c ಅಂದ್ರೆ -8. ಇವ ಏನ್ ಮಾಡ್ಕೋತೀವಿ, ಇಲ್ಲಿ ಯೂಸ್ ಮಾಡ್ಕೋತೀವಿ. ಫಾರ್ಮುಲಾ ಇತ್ತು ಸಮ್ ಆಫ್ zeros = -b/a.
alpha plus beta is equal to minus b by a. ಏನ್ ತಗೊಂತೀವಿ alpha ಅಂದ್ರ 1 0 ಯಾವ್ದು ಬರುತ್ತೆ ನಮ್ದು ಇಲ್ಲಿ -2, another 0 beta ಯಾವ್ದು ಬರುತ್ತೆ 4 ಬರುತ್ತೆ, ಅವನ್ನ ಯೂಸ್ ಮಾಡಿದ್ವಿ. alpha ಅಂದ್ರೆ -2, beta ಅಂದ್ರ +4 is equals to minus b by a. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇತ್ತ, ಮೈನಸ್ ಬರ್ದಿನಿ. b ಅಂದ್ರೆ ಏನಾಯ್ತು ನೋಡಿಲ್ಲ -2, ಅದನ್ನ ಬ್ರಾಕೆಟ್ ಒಳಗಿಟ್ಟು -2 ಹಾಕ್ತೇವೆ. ಇಲ್ಲೇ ಕೇರ್ಫುಲ್ ಆಗಿರ್ಬೇಕು, ಇಲ್ಲೇ ಸೈನ್ ಅನ್ನ ಮಿಸ್ಟೇಕ್ ಮಾಡ್ತಾ ಇರ್ಲಿ. ಈಗ ಏನ್ ಬರ್ತೀವಿ, a ಅಂದ್ರ 1 ಇತ್ತು, ಸೊ 1 ಬರ್ತೀವಿ. ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. -2 + 4 ಬಿಕಮ್ಸ್ ಏನಾಗುತ್ತೆ 2 ಆಗುತ್ತೆ. ಮೈನಸ್ ಇಂಟು ಮೈನಸ್ +2, LHS is equal to RHS. ಏನಾಯ್ತು, ಯಾವಾಗ್ಲೂ ಇವು ಈಕ್ವಲ್ ಇದ್ದೇ ಇರ್ತಾವು, ಇದು ಈಕ್ವಲ್ ಬರಲೇಬೇಕು. LHS equal to RHS ಆಗ್ಲೇಬೇಕು. ನೆಕ್ಸ್ಟ್ ಏನ್ ತಗೋತೀವಿ, ಪ್ರಾಡಕ್ಟ್ ಆಫ್ ಝೀರೋಸ್. ಪ್ರಾಡಕ್ಟ್ ಆಫ್ ಝೀರೋಸ್ ಏನೈತಿ ಫಾರ್ಮುಲಾ c by a ಅಂತ ಐತಿ. c ಅಂದ್ರೆ ಏನೈತಿ ನಮ್ದು -8 ಐತಿ, a ಅಂದ್ರೆ 1 ಐತಿ. ದೆನ್ ಆಲ್ಫಾ ಇಂಟು ಬೀಟಾ, ಆಲ್ಫಾ ಯಾವ್ದೈತಿ -2, ಬೀಟಾ 4 ಐತಿ. -2 ಇಂಟು 4 8 ಆಗತ್ತಾ. c by a, c is a -8, a is a 1, so ಡಿನಾಮಿನೇಟರ್ 1 ಇದ್ರೆ ನಾವೇನ್ ಮಾಡೋದು, ಬರೆಯುವಂತ ಅವಶ್ಯಕತೆ ಇರಲ್ಲ. -8 is equal to -8, ನೀವು ಮೈನಸ್ ಅನ್ನ ಕ್ಯಾನ್ಸಲ್ ಆದ್ರೂ ಮಾಡ್ಬೋದು, or -8 is equal to -8 ಅಂತ ಆದ್ರೂ ಇಡ್ಬೋದು. ಇದೇನಾಯ್ತು, LHS is equal to RHS. ಇಷ್ಟು ನೀವು ಸೊಲ್ಯೂಷನ್ ಅನ್ನ ಬರೆದ್ರೆ ನಿಮ್ಗೆ ಏನ್ ಸಿಗುತ್ತಾ, 3 ಮಾರ್ಕ್ಸ್ ಸಿಗುತ್ತಾ. ಇದು 3 ಮಾರ್ಕ್ಸ್ ಬರುವಂತ ಫಿಕ್ಸ್ ಕ್ವಶನ್ ಫ್ರಮ್ ಪಾಲಿನಾಮಿಯಲ್ಸ್ ಚಾಪ್ಟರ್ ತೆಗಿತು ಅನ್ಕೋತೀನಿ. ಓಕೆ, ಇದನ್ನೇನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇನ್ನೊಂದೆರಡು ಏನ್ ಕೊಡ್ತೀನಿ ನಿಮ್ಗೆ ಪ್ರಾಕ್ಟೀಸ್ ಸಮ್ಸ್ ಅನ್ನ ಆಮೇಲೆ ಹಾಕಿರ್ತೀನಿ. ವಿಡಿಯೋ ಎಂಡಿಗೆ ಬರುತ್ತಾ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಕಾಮೆಂಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.